ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಹೊರ್ತು ಹೊರಡೋಣಪ್ಪ ಟೈಮ್ ಆಯ್ತು ಅನ್ಸೋದೇ ಇಲ್ಲ. ಬಾಪುನಿ ಇದ್ರಲ್ವಾ ಪ್ರಪಂಚ ಅಂದ್ರೆ. ಸುತ್ತಲೂ ಸಮುದ್ರದ ಮಧ್ಯೆ ಬ್ರಿಡ್ಜು. ಅಯ್ಯೋ ಅದ್ಭುತ. ಬಾಪುನಿ ಏನ್ ಗುರು ಇದು. ಯಪ್ಪ ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು ಅಷ್ಟೇ. ಅದರಿಂದ ಹೆಚ್ಚಾಗಿ ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಮುದ್ರದ ಮಧ್ಯದಲ್ಲಿ ಬಂದಿರ್ತೀರ. ಸೊ ಸುತ್ತಲೂ ಜನ ಇಲ್ಲ, ನೋಡ್ಬೋದು ಯಾರೂ ಜನ ಇಲ್ಲ, ಒಬ್ಬರೇ ಶಾಂತವಾದಂಥ ವಾತಾವರಣ. ಫೀಲ್ನ ಹೇಳೋದಕ್ಕಾಗೋದಿಲ್ಲ ನಿಜವಾಗ್ಲೂ, ಇಷ್ಟು ಚೆನ್ನಾಗಿದೆ. ಆ ಅಲೆಗಳ ಸೌಂಡು, ಗಾಳಿ ಸೌಂಡು, ಇದೆಲ್ಲ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ನೀವೇ ಇಲ್ಲಿ ಯಾವುದೇ ವಿಡಿಯೋದಲ್ಲಾಗಲಿ ನೋಡಿದ್ರೆ ನಿಮ್ಮೊಂದು ವಿಡಿಯೋ ವೈಭವೀಕರಣ ಮಾತ್ರ ನಿಮಗೆ ಸಿಗುತ್ತೆ. ವಾವ್ ಅನ್ನೋ ವಿಡಿಯೋ ಸಿಗುತ್ತೆ. ಆದರೆ ನೀವೇ ಇಲ್ಲಿ ಬಂದು ಈ ಒಂದು ಪ್ರಕೃತಿ ಸೌಂದರ್ಯನ ನೀವು ಸವಿದ್ರೆ ಮಜಾನೇ ಬೇರೆ. ನೋಡಿ ಎಷ್ಟು ದೂರ ನೋಡಿದ್ರು ಬರೀ ನೀಲಿ ಕಲರು. ಆಕಾಶ ಭೂಮಿಗೆ ಅಂದರೆ ಸಮುದ್ರಕ್ಕೆ ಚುಂಬಿಸ್ತಾ ಇರೋ ರೀತಿ ಇದೆ. ಇನ್ನು ಅಷ್ಟೊಂದು ಬಿಸಿಲು ಏನೂ ಇಲ್ಲ, ಅದು ನಮಗೆ ಪ್ಲಸ್ ಪಾಯಿಂಟು. ನೋಡಿದಷ್ಟು ನೋಡಬೇಕು ಅನ್ನೋ ದಾಹ, ನೋಡ್ತಾನೇ ಇರೋಣ ಅನಿಸುತ್ತೆ. ಆದರೆ ಏನು ಮಾಡೋದು, ಸಂಸಾರ ತಾಪತ್ರೆಗಳು, ಕೆಲಸ ಕಾರ್ಯಗಳು ಇದ್ದೇ ಇರುತ್ತಲ್ಲ. ಆ ಗಾಳಿ ವಾವ್. ಸಾಗ್ತಾನೆ ಇರಲಿ ಅಂತ ನೀವು ಹರಿಸ್ತಾ ಇರಿ. ಯಾಕೆಂತ ಹೇಳಿದ್ರೆ ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಹೋಗಿ ಅಲ್ಲಿರುವಂಥ ಒಂದು ಅದ್ಭುತಗಳನ್ನ, ಸೊ ನಮ್ಮ ಭಾರತದ ಭವ್ಯತೆಯನ್ನು ನಿಮಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ತಂಡ ನಿಖಿಲ್ ಸ್ವಾಮಿ, ನಾನು, ನನ್ನ ಜೊತೆಗೆ ಪುನೀತು, ಸೊ ಇದೇ ರೀತಿ ತಂಡ ಸಾಗ್ತಾ ಇದ್ವಿ. ಸೊ ಧನುಷ್ಕೋಟಿ ಮುಗಿದು, ಧನುಷ್ಕೋಟಿಯಿಂದ ಬರಬೇಕಾದ್ರೆ ಬ್ರಿಡ್ಜ್ ನೋಡಿದ್ವಿ, ಅದ್ಭುತವಾಗಿದೆ, ಸಕಲಾಗಿದೆ. ನೋಡೋಣ. ಹಾಲಿವುಡ್ ಸಿನಿಮಾ ಫೀಲ್ ಇದೆಯಲ್ಲ, ಅದು ನಮ್ಗೆ ಇಲ್ಲಿ ಸಿಗ್ತಾ ಇದೆ ಅಲ್ಲ? ಹೌದು 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 ಹೌದು. ಈ ಕಡೆ ತಿರುಗು, ಬಿಸಿಲು ಈ ಕಡೆ ಇದೆ. ಒಂದು ಸುಂದರ ಅನುಭವಕ್ಕೆ ಸಾಕ್ಷಿಯಾಗಿ ನಾವಿಬ್ರು ಇಲ್ಲಿದ್ದೀವಿ. ನಮ್ಮ ಜೊತೆ ಪುನೀತ್ ಅವರು ಇದ್ದಾರೆ. ಪುನೀತ್ ಅವರು ಆ ಕಡೆ ನಮ್ಮದು ಕೆನಾನ್ XA11 ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ನೀರು ಬಂತು. ಕ್ಯಾಮ್ರಾದಲ್ಲಿ ಎಷ್ಟೇ ತೋರಿಸಿದ್ರು, ಎಷ್ಟೇ ವಿಡಿಯೋ ಮಾಡಿಕೊಟ್ರು, ಇಲ್ಲಿ ಬಂದು ನಿಂತ್ಕೊಂಡು ಆ ಅನುಭವ ತಗೊಳ್ಳೋದಿದೆಯಲ್ಲ, ಅದು ಅದ್ಭುತ. ನೋಡಿ, ಇಲ್ಲಿ ಪಾಚಿ ಹೊಡೆದಿರೋದು, ಇದೆಲ್ಲ ಪಾಚಿ ಕಟ್ತಾ ಇದೆ ಪಾಚಿ. ಸೊ ಇದು ಮೇನ್ ರೋಡ್ ಇಲ್ಲಿದೆ. ಸೊ ಮೇನ್ ರೋಡಿಂದ ಇಷ್ಟು ದೂರ ನಡ್ಕೊಂಡು ಬಂದರೆ ಸೊ ಇವಾಗ ಆ್ಯಕ್ಚುಲಿ ಪಬ್ಲಿಕ್ನೂ ಬಿಡ್ತಾ ಇದ್ದಾರೆ. ಈ ಜಾಗದಲ್ಲಿ ನಾವಿದ್ದೀವಿ.
ನಮ್ಮ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಅಯ್ಯೋ ಎಷ್ಟೊತ್ತು ನಿಂತ್ಕೊಂಡು ಬೋರಾಗಲ್ಲ ಸೀರಿಯಸ್ ಆಗಿ. ಸ್ಟಾಕ್ ಶಾಟ್ಸ್ ಅಂತಾರಲ್ಲ ಆ ಥರ ಫೀಲು. ನಾನು ಆಕ್ಚುಲಿ ಸೈಕಲ್ ಮಾತ್ರ ಬರುತ್ತೆ ಅನ್ಕೊಂಡು ನಿಂತಿದ್ದೆ. ಸ್ಟಾಪ್ ಮಾಡ್ಬಿಟ್ಟಿದೆ, ನೀರು ಬಂತು, ನೀರು ಹೊಡ್ತಿದೆ. ಅಯ್ಯೋ ಎಷ್ಟು ಫೋರ್ಸಾಗಿ ಬರ್ಬೋದು ನೀರು, ಆದರೂ ಇದು ತಡೀತಾ ಇದೆಯಲ್ಲ. ತುಂಬ ಆಳ ಇದೆ ಅನ್ಸುತ್ತೆ ಮೋಸ್ಟ್ಲಿ. ದೊಡ್ಡ ಅಲೆಗಳು ಬರ್ತಾ ಇರೋದಕ್ಕೆ ಮಾಡು என்ன உட்கார அடைப்பா சரியா அங்கே போகலாம் சரியாடா. ஓ